ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಎನ್ವರೇಷನ್ ಫಾರಮ್ನ ಯಾವ ರೀತಿ ಫಿಲಪ್ ಮಾಡೋದು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿನ್ನೆಯ ವಿಡಿಯೋದಲ್ಲಿ ಮನೆಯಲ್ಲೇ ಕುಳಿತು ಮೊಬೈಲ್ ಫೋನ್ನಲ್ಲಿ ಆನ್ಲೈನ್ ಮುಖಾಂತರ ಯಾವ ರೀತಿ ಈ ಒಂದು SIR ಎನ್ವರೇಷನ್ ಫಾರಮ್ನ ಸಬ್ಮಿಟ್ ಮಾಡೋದು, ಈ ರೀತಿ ರೆಫರೆನ್ಸ್ ನಂಬರು ಸಕ್ಸಸ್ಫುಲ್ಲಾಗಿ ಜನರೇಟ್ ಮಾಡ್ಕೊಳ್ಳೋದು ಅಂತ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ಆ ವಿಡಿಯೋ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೋಡಿಕೊಂಡು ಈ ರೀತಿ ಫಾರಮ್ನ ತುಂಬ ಅವಶ್ಯಕತೆ ಇಲ್ಲ, ನೇರವಾಗಿ ನೀವು ಮೊಬೈಲಲ್ಲೂ ಕೂಡ ಅರ್ಜಿನ ಸಲ್ಲಿಕೆ ಮಾಡ್ಬೋದು. ಆದರೆ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ BLOಗಳು ನಿಮ್ಮ ಮನೆಗೆ ಬಂದು 2 ಫಾರಮ್ ಕೊಟ್ಟಿರ್ತಾರೆ ಒಬ್ಬ ಮತದಾರನಿಗೆ. ಆ ಒಂದು ಎರಡು ಫಾರಮ್ನ ಫಿಲಪ್ ಮಾಡಿ ಒಂದು ಫಾರಮ್ನ ರಿಟರ್ನ್ ನೀವು BLOಗಳಿಗೆ ರಿಟರ್ನ್ ಕೊಡಬೇಕಾಗ್ತದೆ. ಈ ಒಂದು ಫಾರಮ್ನ ಯಾವುದೇ ತಪ್ಪಿಲ್ದಂಗೆ ಫಿಲಪ್ ಮಾಡಿ ನೀವು ಕೊಡಬೇಕಾಗ್ತದೆ. ನಿಮ್ಮ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಉಳ್ಕೋಬೇಕು ಅಂದರೆ ನಾ ಹೇಳೋ ರೀತಿ ನಿಮ್ಮ ಸ್ಟೆಪ್ ಬೈ ಸ್ಟೆಪ್ಪು ನೀವು ಎಲ್ಲನೂ ಕೂಡ ಫಿಲಪ್ ಮಾಡಿ ನೀವು ರಿಟರ್ನ್ ಕೊಡಬೇಕಾಗ್ತದೆ. ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಎಂಟು ತನಕ ನೋಡಿ. ಸ್ನೇಹಿತರೆ, ಮೊದಲಿಗೆ ನಿಮ್ಮ ಫಾರಮ್ ಕೊಟ್ಟಿರ್ತಾರೆ, ಅಲ್ಲಿ ಮೇಲ್ಗಡೆ ಒಂದು ಈ ರೀತಿ ಫಸ್ಟ್ ಬಾಕ್ಸ್ ಇರುತ್ತೆ. ಅಲ್ಲಿ ನೀವೇನು ಫಿಲ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆಲ್ರೆಡಿ ಅಲ್ಲಿ ನಿಮ್ಮ ಮತದಾರರ ಹೆಸರು, ನಿಮ್ಮ ಡೀಟೇಲ್ಸು, ನಿಮ್ಮ ತಂದೆ ಹೆಸರು, ಹಾಗೆಯೇ ಮತಗಟ್ಟೆ ಸಂಖ್ಯೆ ಎಲ್ಲ ಕೂಡ ಬಂದಿರುತ್ತೆ. ಹಾಗೆಯೇ 2ನೇ ಕ್ರಮ ಸಂಖ್ಯೆ ಅಂತ ಇರುತ್ತೆ ನೋಡಿ, ಆ ಒಂದು ಬಾಕ್ಸಲ್ಲಿ ನಿಮ್ಮ ವಿಧಾನಸಭಾ ಕ್ಷೇತ್ರ, ನಿಮ್ಮ ಮತಗಟ್ಟೆ ಸಂಖ್ಯೆ, ಕ್ರಮ ಸಂಖ್ಯೆ ಎಲ್ಲ ತೋರಿಸುತ್ತೆ. ನಂತರ ಅಲ್ಲಿ ಪಕ್ಕದಲ್ಲಿ ಇನ್ನೊಂದು QR ಕೋಡ್ ಕೊಟ್ಟಿರ್ತಾರೆ, ಮತ್ತು ಪಕ್ಕದಲ್ಲಿ ಒಂದು ವೈಟ್ ಅಂಡ್ ಬ್ಲಾಕ್ ಫೋಟೋ ಇರುತ್ತೆ. ನಾನಿವಾಗ ಕಲರ್ ಫೋಟೋನ ಪಕ್ಕದಲ್ಲಿ ಅಂಟಿಸಿದ್ದೀನಿ. ಅದು ಮೊದಲು ಅಲ್ಲಿ ಕಲರ್ ಫೋಟೋ ಇರಲ್ಲ, ನೀವು ಅದನ್ನು ಫೋಟೋನ ಅಂಟಿಸ್ಕೋಬೇಕಾಗ್ತದೆ. ತದನಂತರ ಕೆಳಗಡೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ನಿಮ್ಗೆ ಇಲ್ಲಿ 2 ರೀತಿಯ ಬಾಕ್ಸ್ಗಳು ಕಾಣ್ತವೆ. 1ನೇ ಬಾಕ್ಸ್ ಬಂದು ನಿಮಗೆ 2002ರ ಹಿಂದಿನ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿತ್ತು ಅಂದರೆ ಅವರು ಆ ಒಂದು ಬಾಕ್ಸ್ನ ಫಿಲಪ್ ಮಾಡಬೇಕು. ನಂತರ ಬಂದು 2ನೇ ಬಾಕ್ಸು ಪಕ್ಕದಲ್ಲಿದೆ ನೋಡಿ, ಈ ಒಂದು ಬಾಕ್ಸಲ್ಲಿ 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲ ಅಂದರೆ ಈ ಒಂದು ಬಾಕ್ಸಲ್ಲಿ ಆಗ ಸಂಬಂಧಪಟ್ಟ ನಿಮ್ಮ ಸಂಬಂಧಿಕರು ಅಂದರೆ ನಿಮ್ಮ ತಂದೆ ತಾಯಿಗಳು, ನಿಮ್ಮ ಅಜ್ಜ ಅಜ್ಜಿಯವರು, ಅವರ ಡೀಟೇಲ್ಸ್ನ ನೀವಲ್ಲಿ ಹಾಕಬೇಕಾಗ್ತದೆ. ನಂತರ ನಿಮ್ಮ 3ನೇ ಸ್ಟೆಪ್ ಬಂದು ಇಲ್ಲಿ ಕೆಳಗಡೆ ಬರಬೇಕು. ಇಲ್ಲಿ ಕಾಣ್ತಾ ಇದೆಯಲ್ಲ ಬಾಕ್ಸು, ಈ ಬಾಕ್ಸ್ಗೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ನ ಹಾಕಬೇಕಾಗ್ತದೆ. ಇಷ್ಟೆಲ್ಲ ಫಿಲ್ ಮಾಡೋಕ್ಕಿಂತ ಮೊದಲು ನೀವು 2002ರ ಮತದಾರ ಪಟ್ಟಿನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ಪಟ್ಟಿನ ಡೌನ್ಲೋಡ್ ಮಾಡ್ಕೊಂಡಿದ ನಂತರವೇ ಈ ಒಂದು ಕೆಲಸನ ನೀವು ಈ ಒಂದು ಬರವಣಿಗೆನ ಮಾಡಬೇಕಾಗ್ತದೆ. ಸಿಂಪಲಾಗಿ ನೀವು ನಿಮ್ಮ ಫೋನಲ್ಲೂ ಕೂಡ ಮಾಡ್ಬೋದು. ಗೂಗಲ್ ಪ್ಲೇ ಸ್ಟೋರ್ಗೆ ಬಂದು ಅಲ್ಲಿ ಸರ್ಚ್ ಬಾರ್ಗೆ ಹೋಗಿ ನೀವು ECA ನೆಟ್ ಅಂತ ಟೈಪ್ ಮಾಡಿ, NET ಅಂತ, ಅಲ್ಲಿ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡಿದ ನಂತರ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ಅಂತ ಇದೆ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಸೆಲೆಕ್ಟ್ ದ ಸ್ಟೇಟ್ ಅಂತ ಕೇಳುತ್ತೆ, ಲಾಸ್ಟ್ SIR, ಅದು ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಬಂದು ನಿಮ್ಮ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಬಂದು ನಿಮ್ಮ ವಿಧಾನಸಭಾ ಕ್ಷೇತ್ರನ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಕೆಳಗಡೆ ಬಂದು 2002ರಲ್ಲಿ SIRಲ್ಲಿ ಇರ್ತಕ್ಕಂಥ ಹೆಸರನ್ನ ಟೈಪ್ ಮಾಡಬೇಕು. ಮತದಾರರ ಹೆಸರನ್ನ ಹಾಕಿ ಕೆಳಗಡೆ ಬಂದು ಏಜು, ಹಂಗೇ ರಿಲೇಷನ್ನು, ಯಾವುದು ಫಾದರ ಇಲ್ಲ ಹಸ್ಬೆಂಡ್, ಅದನ್ನು ಹಾಕಿ ಕೆಳಗಡೆ ಬಂದು ಅವರ ಹೆಸರು ಹಸ್ಬೆಂಡ್ ಅಥವಾ ಫಾದರ್ ನೇಮ್ನ ಹಾಕಿ ಸರ್ಚ್ ಅಂತ ಮಾಡಬೇಕು. ಇಲ್ಲಿ ನಿಮ್ಮ ಹೆಸರೆಲ್ಲ ಕರೆಕ್ಟಾಗಿತ್ತು ಅಂದರೆ ಈ ರೀತಿ ಸರ್ಚ್ ಆಗುತ್ತೆ. ಇಲ್ಲಿ ನಿಮ್ಮ ಪಾರ್ಟ್ ನಂಬರ್ ಎಲ್ಲ ಬರುತ್ತೆ, ಅದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ಎಂಟ್ರಿ ಮಾಡೋಕ್ಕೆ ಅದು ಬೇಕಾಗುತ್ತೆ. ಒಂದು ವೇಳೆ ಅಲ್ಲಿ ಕಂಡು ಬರಲಿಲ್ಲ ಅಂದರೆ ನೀವು ಮತ್ತೆ ಹಿಂದೆ ಬಂದು ಇನ್ನು ಲಾಸ್ಟ್ SIR ಈ ರೋಲ್ ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದು ನಿಮ್ಮ ಸ್ಟೇಟ್ ವೈಸು ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಮೊದಲಿಗೆ ನಿಮ್ಮ ಸ್ಟೇಟು, ಈ ಲಿಸ್ಟಿಂದ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಸ್ನೇಹಿತರೆ ಕೆಳಗಡೆ ಬಂದು ವೇವ್ ಅಂತ ಕ್ಲಿಕ್ ಮಾಡಿ, ನಂತರ ನೆಕ್ಸ್ಟ್ ಪೇಜಲ್ಲಿ ಮುಖ್ಯ ಚುನಾವಣಾಧಿಕಾರಿ ಕರ್ನಾಟಕ ಅಂತ ಓಪನ್ ಆಗ್ತದೆ. ಇಲ್ಲಿ ವೇವ್ ಡೌನ್ಲೋಡ್ 2002 ಎಲೆಕ್ಟ್ರಲ್ ರೋಲ್ ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ನಿಮಗೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಡಿಸ್ಟಿಕ್, ಸೆಲೆಕ್ಟ್ ದ ಡಿಸ್ಟಿಕ್ ಅಂತ ಕೇಳುತ್ತೆ, ಈ ಲಿಸ್ಟಿಂದ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅಕೌಂಟ್ ಕಾನ್ಸ್ಟಿಟ್ಯೂಯೆನ್ಸಿ AC ಅಂತ ಕೇಳುತ್ತೆ, ಅಲ್ಲಿ ನಿಮ್ಮ ವಿಧಾನಸಭಾ ಕ್ಷೇತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪಾರ್ಟ್ ನಂಬರ್ ಅಂತ ಬರುತ್ತೆ, ವೆರಿ ಇಂಪಾರ್ಟೆಂಟಾಗಿ ಅಲ್ಲಿ ನಿಮ್ಮ ಹಳೆಯ ಮತದಾರರ ಒಂದು ಚೀಟಿ ಇರುತ್ತಲ್ಲ, ಅದರಲ್ಲಿ ನೀವು ಒಂದು ಹಿಂದ್ಗಡೆ ಕೊಟ್ಟಿರ್ತಾರೆ ಒಂದು ನಂಬರು, ಪಾರ್ಟ್ ನಂಬರ್ ಅಂತ, ಅದನ್ನು ಹಾಕಿ ಸರ್ಚ್ ಮಾಡ್ತು ಅಂದರೆ ಈ ರೀತಿ ನಿಮ್ಮ ವಿಲೇಜಲ್ಲಿ ಇರ್ತಕ್ಕಂಥ ಎಲ್ಲ ಮತದಾರರ ಓಲ್ಡ್ 2002ರ ಲಿಸ್ಟು ಕೂಡ ಓಪನ್ ಆಗ್ತದೆ. ಇದು ನೀವು ಯಾವ ಸ್ಟೇಟಲ್ಲಾದರೂ ಕೂಡ, ನೀವೀಗ ಕರ್ನಾಟಕದಲ್ಲಿ ವಾಸವಾಗಿದ್ದರೆ ನೀವು ಮೊದಲು 2002ರಲ್ಲಿ ತಮಿಳ್ನಾಡಲ್ಲಿ ಮತದಾನ ಇತ್ತು ನಿಮ್ಮದು ಅಂದರೆ ಆ ಒಂದು ಲಿಸ್ಟ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಮದುವೆ ಆಗಿರ್ತಕ್ಕಂಥ ಹೆಣ್ಮಕ್ಳುಗಳು ಈ ಒಂದು ಕೆಲಸನ ಮಾಡಬೇಕಾಗ್ತದೆ. ಮದುವೆ ಆದ ನಂತರ ಗಂಡನ ಮನೆ ಬೇರೆ ಡಿಸ್ಟಿಕಲ್ಲಿ ಇರುತ್ತೆ ಅಥವಾ ಬೇರೆ ವಿಧಾನಸಭಾ ಕ್ಷೇತ್ರನೂ ಕೂಡ ಆಗಿರುತ್ತೆ. ಅಂಥವರು ಅವರ ತಂದೆ ತಾಯಿ ಲಿಸ್ಟ್ ಇರ್ತಕ್ಕಂಥ 2002ರ ಮತದಾರರ ಪಟ್ಟಿನ ನಾನು ಈಗ ಡೌನ್ಲೋಡ್ ಮಾಡಿದ್ದೀನಲ್ಲ, ಈ ರೀತಿ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಕ್ರಮ ಸಂಖ್ಯೆ, ಭಾಗ್ಯ ಸಂಖ್ಯೆನ ತೊಗೊಂಡು ಅವ್ರ ಹೆಸರನ್ನು ಕೂಡ ಅಲ್ಲಿ ಫೈಂಡ್ ಮಾಡ್ಕೋಬೇಕಾಗ್ತದೆ. ನಂತರ ಸ್ನೇಹಿತರೆ ಈಗ ಫಿಲಪ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಸ್ನೇಹಿತರೆ ನೀವು 2002ರ ಹಿಂದಿನ ಮತದಾರರಾಗಿದ್ದರೆ, ಈಗ ಪ್ರಸ್ತುತ ಮತದಾರರು ನೀವು ಮೇಲ್ಗಡೆ ಬಂದಿರೋ ಕಾಲಮಲ್ಲಿ ಇರುವಂತೆ ನೀವೇ ಆಗಿದ್ದರೆ ಈ ಒಂದು ಕಾಲಮ್ನ ಫಿಲಪ್ ಮಾಡಬೇಕು. ಇಲ್ಲಿ ಮೊದಲಿಗೆ 2002ರ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಯಾವುದಿತ್ತು, ಅಲ್ಲಿ ತಪ್ಪಾಗಿದ್ದರು, ಈಗ ಸರಿಪಡಿಸ್ಕೊಂಡಿದ್ರು, ನೀವು ತಪ್ಪಾಗಿರೋ ಹೆಸರನ್ನೇ ಹಾಕಬೇಕಾಗ್ತದೆ. ನಂತರ ಇಲ್ಲಿ ಮತದಾರರ ಭಾವಚಿತ್ರ, ಹಾಗೆಯೇ ಗುರುತಿನ ಚೀಟಿ ಸಂಖ್ಯೆ ಅಂತ ಕೇಳುತ್ತೆ, ಅದನ್ನು ನೆಸಸರಿ ಇಲ್ಲ, ಖಾಲಿ ಬೇಕಾದ್ರೂ ಬಿಡ್ಬೋದು. ಹಾಗೆಯೇ ಸಂಬಂಧಿಯ ಹೆಸರು ಅಂತ ಕೇಳುತ್ತೆ, ಆವಾಗ ನಿಮ್ಮ ತಂದೆ ಹೆಸರು ಅಥವಾ ನಿಮ್ಮ ಗಂಡನ ಹೆಸರಿದ್ರೆ ಹಾಕಿ. ಸಂಬಂಧ ಯಾವುದು ಅಂತ ಕೇಳುತ್ತೆ, ಅದು ಗಂಡ ಅಥವಾ ಹೆಂಡತಿ ಅಥವಾ ನಿಮಗೆ ಫಾದರ್, ಮದರು, ಹಸ್ಬೆಂಡ್ ಯಾವುದಿರುತ್ತೆ ಅದು ಹಾಕಿ. ನಂತರ ಕೆಳಗಡೆ ಬಂದು
ನಿಮ್ಮ ಜಿಲ್ಲೆ, ನಿಮ್ಮ ರಾಜ್ಯ ಹಾಕಬೇಕು, ವಿಧಾನಸಭಾ ಕ್ಷೇತ್ರ ಹಾಕಬೇಕು. ಹಾಗೆ ಹೇಳಿದ್ನಲ್ಲ, ವಿಧಾನಸಭಾ ಕ್ಷೇತ್ರ ಸಂಖ್ಯೆ, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಅಂತ ಬರುತ್ತೆ ನೋಡಿ. ಈ ಒಂದನ್ನೇ ಕೂಡ 2002ರ ಮತಪೆಟ್ಟಿಗೆಯಲ್ಲಿ ಅಥವಾ ಮತದಾರರ ಪಟ್ಟಿಯಲ್ಲಿ ನೀವು ಒಂದು ಲೀಸ್ಟ್ ಇರುತ್ತೆ, ಅದನ್ನು ಮೊದಲೇ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಆ ನಂಬರ್ನ ಫೈಂಡ್ ಮಾಡಿಕೊಂಡು ನೀವು ಈ ಒಂದು ಕಾಲಮ್ಗಳಿಗೆ ಹಾಕಬೇಕಾಗ್ತದೆ. ನಂತರ ಸ್ನೇಹಿತರೆ, 2002ರ ಮತಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲ, ನೀವು ಇತ್ತೀಚಿನ ಮತದಾರರಾಗಿದ್ದರೆ ಈ ಒಂದು ಕಾಲಮ್ನ ಫಿಲಪ್ ಮಾಡಬೇಕಾಗ್ತದೆ. ಈ ಒಂದು ಕಾಲಮಲ್ಲಿ ಏನಿಲ್ಲ, ಸಿಂಪಲ್ ಆಗಿ 2002ರ ಮತದಾರರ ಪಟ್ಟಿನ ನೀವು ಓಪನ್ ಮಾಡ್ಕೊಂಡಿದ್ದೀರಲ್ಲ, ಡೌನ್ಲೋಡ್ ಮಾಡ್ಕೊಂಡಿದ್ದೀರಲ್ಲ, ಅಲ್ಲಿ ನಿಮ್ಮ ಕುಟುಂಬದ ಸದಸ್ಯರುಗಳು, ತಂದೆ ತಾಯಿ, ಅಜ್ಜ ಅಜ್ಜಿ, ಚಿಕ್ಕಪ್ಪ ದೊಡ್ಡಪ್ಪ ಅವರಾಗಲ್ಲ, ತಂದೆ ತಾಯಿಗಳು ಅಥವಾ ನಿಮ್ಮ ಅಜ್ಜ ಅಜ್ಜಿ ಅವರ ಲೀಸ್ಟಲ್ಲಿ ಅವರ ಹೆಸರನ್ನ ಅಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ. ಸಪೋಸ್ ಇಲ್ಲಿ ಚಂದ್ರೇಗೌಡ ಅಂತ ಇರುತ್ತೆ, ಅಲ್ಲಿ ಮೊದಲು ಚಂದ್ರು ಅಂತ ಇರುತ್ತೆ, ಅಲ್ಲಿ ಚಂದ್ರು ಅಂತ ಇತ್ತು ಅಂದರೆ ಅದನ್ನೇ ಹಾಕಿ. ಇವಾಗ ಪ್ರಸ್ತುತ ಅವರು ವೋಟ್ ಲಿಸ್ಟಲ್ಲಿ ಚಂದ್ರೇಗೌಡ ಅಂತ ಇರ್ಬೋದು, ಬಟ್ ಅದನ್ನು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ, ಹಳೇದನ್ನೇ ಹಾಕಬೇಕು. ನಂತರ ನೆಕ್ಸ್ಟ್ನೇ 2ನೇ ಆಪ್ಷನ್ ಬಂದು ಮತದಾರರ ಗುರುತಿನ ಚೀಟಿ ಸಂಖ್ಯೆ ಅಂತ ಕೇಳುತ್ತೆ, ಅದು ಲಭ್ಯವಿದ್ದಲ್ಲಿ ಹಾಕಿ ಅಂತ, ಬೇಕಾದ್ರೆ ಖಾಲಿ ಬೇಕಾದ್ರೆ ಬಿಡ್ಬೋದು. ಹಾಗೆಯೇ ಸಂಬಂಧಿಕರ ಹೆಸರು, ಅಂದರೆ ಈಗ ಚಂದ್ರು ಅಂತ ಇತ್ತು ಅಂದರೆ ಅವರ ತಂದೆ ಹೆಸರು, ಅಂದರೆ ನಿಮ್ಮ ತಂದೆಯ ತಂದೆ ಹೆಸರು, ಅಜ್ಜನ ಹೆಸರನ್ನ ಹಾಕಬೇಕಾಗ್ತದೆ. ಹಾಗೆಯೇ ಸಂಬಂಧ ಅಂತ ಬರುತ್ತಲ್ಲ, ಆ ಸಂಬಂಧಕ್ಕೆ ಅಲ್ಲಿ ಅವ್ರಿಗೆ ಅವ್ರು ಏನಾಗಬೇಕು ಅಂತ, ತಂದೆ ಆಗಬೇಕು ಅಂತ ಹಾಕಿ. ನಂತರ ಜಿಲ್ಲೆ, ರಾಜ್ಯ, ಹಾಗೆಯೇ ವಿಧಾನಸಭಾ ಕ್ಷೇತ್ರ, ಹಾಗೆಯೇ ವಿಧಾನಸಭಾ ಅಲ್ಲಿ ಮತಗಟ್ಟೆ ಸಂಖ್ಯೆ, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಅಂತ ಬರುತ್ತೆ, ಅದನ್ನು ನೀವು ಆ ಮತಗಟ್ಟೆ 2002ರಲ್ಲಿ ಯಾವ ರೀತಿ ಇತ್ತು ಅದನ್ನೇ ಎಂಟ್ರಿ ಮಾಡಬೇಕು. ಪ್ರಸ್ತುತ ಇರ್ತಕ್ಕಂಥ ಈ ಒಂದು ಎನ್ಯುಮರೇಷನ್ ಫಾರಮ್ ಮೇಲೆ ಮೇಲ್ಗಡೆ ನಿಮ್ಮದು ಮತಗಟ್ಟೆ ಸಂಖ್ಯೆಗಳು ಆಲ್ರೆಡಿ ಪ್ರಿಂಟೆಡ್ ಆಗಿ ಬಂದಿರುತ್ತೆ, ಅದರಿಂದ ಇದನ್ನ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಹಳೆಯ ಮತಗಟ್ಟೆ ಸಂಖ್ಯೆಗಳು, ಕ್ರಮ ಸಂಖ್ಯೆಗಳನ್ನ ಎಂಟ್ರಿ ಮಾಡಿ. ಹಾಗೆ ಸ್ನೇಹಿತರೆ, ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬನ್ನಿ. ಇಲ್ಲಿ ವೆರಿ ಇಂಪಾರ್ಟೆಂಟಾಗಿ ಇಲ್ಲಿ ನೀವು ಏನು ನಮೂದು ಮಾಡಬೇಕು ಅಂದರೆ ಜನ್ಮ ದಿನಾಂಕ ಅಂತ ಕೇಳುತ್ತೆ. ಯಾರ ಜನ್ಮ ದಿನಾಂಕ ಅಂದರೆ ಈಗ ಪ್ರಸ್ತುತ ಯಾರ್ದು ಫಿಲ್ ಮಾಡ್ತಾ ಇದ್ರಿ ಫಾರಮು, ಅವರ ಜನ್ಮ ದಿನಾಂಕನ ಆ ಒಂದು ಬಾಕ್ಸ್ಗಳಿಗೆ ಹಾಕಬೇಕಾಗ್ತದೆ. ನಂತರ ಆಧಾರ್ ಸಂಖ್ಯೆ ನೆಸಸರಿ ಇಲ್ಲ, ಇದ್ದರೆ ಹಾಕ್ಬೋದು, ಕಂಪಲ್ಸರಿ ಇಲ್ಲ. ಅದೇ ರೀತಿ ಫೋನ್ ನಂಬರು, ಅದೇ ರೀತಿ ತಂದೆ ಅಥವಾ ಪೋಷಕರ ಹೆಸರು, ತಂದೆದ ಎಫಿಕ್ ಕಾರ್ಡ್ ಅಥವಾ ವೋಟರ್ ಐ ಡಿ ಕಾರ್ಡ್ ನಂಬರ್ ಇದ್ದರೆ ಹಾಕಿ. ಅದೇ ರೀತಿ ತಾಯಿಯ ಹೆಸರನ್ನ ಹಾಕಬೇಕು. ತಾಯಿಯ ಒಂದು ವೋಟರ್ ಐ ಡಿ ಕಾರ್ಡು ಏನಾದ್ರು ನಿಮ್ಮ ಹತ್ರ ಎಫಿಕ್ ನಂಬರ್ ಇತ್ತು ಅಂದರೆ ಅದನ್ನು ಎಂಟ್ರಿ ಮಾಡಿ, ಇಲ್ಲಾಂದ್ರೆ ಅದನ್ನು ಖಾಲಿ ಬಿಡಿ. ಅದೇ ರೀತಿ ನೆಕ್ಸ್ಟ್ ಬಂದು ಸ್ಪೌಸು ಅಥವಾ ನಿಮ್ಮ ಸಂಗಾತಿ ಅಥವಾ ನಿಮ್ಮ ಹೆಂಡತಿಯ ಹೆಸರನ್ನ ಹಾಕಬೇಕು. ಅವ್ರದ್ದು ಮತದಾರರ ನಂಬರ್ ಕೇಳುತ್ತೆ, ಅದಿಲ್ಲ ಅಂದರೆ ಅದನ್ನು ಖಾಲಿ ಬೇಕಾದ್ರೆ ಬಿಡ್ಬೋದು. ಇದಿಷ್ಟೇ ಸ್ನೇಹಿತರೆ, ಎಲ್ಲ ಕಾಲಮ್ ಫಿಲ್ ಮಾಡಿದ ನಂತರ ಕೆಳಗಡೆ ಬಂದು ಇಲ್ಲಿ ಸಿಗ್ನೇಚರ್ ಮಾಡಬೇಕಾಗತ್ತೆ. ಮತದಾರರು ಸಿಗ್ನೇಚರ್ ಕೇಳುತ್ತೆ. ಸಿಗ್ನೇಚರ್ ಹಾಕಿದ ನಂತರ ನಿಮ್ಮ ಅಂಗನವಾಡಿ ಟೀಚರ್ ಕೈಗೆ ಈ ಒಂದು ಫಾರಮ್ನ ನೀವು ಕೊಡಬೇಕಾಗ್ತದೆ. ಈ 2 ಫಾರಮ್ಗಳಲ್ಲಿ ನೀವು ಕೂಡ ಒಂದು ಫಾರಮ್ನ ನಿಮ್ಮ BLO ಅಕೌಂಟ್ನಿಂದ ಸಿಗ್ನೇಚರ್ ಮಾಡಿಸ್ಕೊಂಡು ಇಟ್ಕೋಬೇಕಾಗ್ತದೆ. ಸ್ನೇಹಿತರೆ, ಇಲ್ಲಿ ಡೆಮೋ ಕೊಟ್ಟಿದ್ದೀನಿ. ಈ ರೀತಿ ನೀವು 2002ರಲ್ಲಿ ನಿಮ್ಮ ಮತದಾರರ ಲೀಸ್ಟ್ ಇತ್ತು ಅಂದರೆ ಇವರು ಈ ರೀತಿ ಫಿಲಪ್ ಮಾಡಿ. 2002ರ ಮತಗಟ್ಟೆ ಸಂಖ್ಯೆಯಲ್ಲಿ ನಿಮ್ಮ ಹೆಸರಿಲ್ಲ ಅಂದರೆ ನಿಮ್ಮ ತಂದೆ ತಾಯಿಗಳ ಲೀಸ್ಟ್ನ ಬಳಸ್ಕೊಂಡು ನೀವು ಈ ರೀತಿ ಫಿಲಪ್ ಮಾಡಿ ಈ ಒಂದು ಎನ್ಯುಮರೇಷನ್ ಫಾರಮ್ನ ಯಶಸ್ವಿಯಾಗಿ ತುಂಬಬಹುದು. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.